ಮಶ್ರೂಮ್ ಬಿರಿಯಾನಿ ಮಾಡೋಣ ಬನ್ನಿ. ಮಶ್ರೂಮ್ ಬಿರಿಯಾನಿಗೆ ಏನು ಬೇಕು ಅಂದರೆ ನಾನು ಮಶ್ರೂಮ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಹೆಚ್ಕೊಳ್ಳೋಕ್ಕೋಸ್ಕರ ಇದು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದುಬಿಟ್ಟಿಟ್ಕೊಂಡಿದ್ದೀನಿ. ಈಗ ಪಟ ಅಂತ ಹೆಚ್ಕೊಂಡ್ಬಿಡೋಣ. ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ ನಾನು. ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ನಾನು ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್ ಅನ್ಬೋದು, ಏನೋ ಒಂದು ಹೆಸರು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆದರೆ ಮಶ್ರೂಮ್ ಬಿರಿಯಾನಿ ಅಂತಲೇ ಹೇಳೋಣ, ಯಾಕಂದರೆ ಬಿರಿಯಾನಿ ಮಸಾಲನೇ ಹಾಕಿದ್ದೀನಿ ನಾನು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 10 ನಿಮಿಷದಲ್ಲೇ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನಾನು ಈರುಳ್ಳಿ ಟೊಮೊಟೊನೆಲ್ಲ ತೊಳೆದಿಟ್ಕೊಂಡಿದ್ದೆ ಅಲ್ಲ, ಎಲ್ಲ ಹೆಚ್ತಾ ಇದ್ದೀನಿ. ಪಟ ಅಂತ ಹೆಚ್ಕೊಂಡು ಪಟ ಅಂತ ಮಾಡೋಣ. ನನಗೆ ತುಂಬ ಜನ ಕೇಳ್ತಾ ಇದ್ದೀರಿ ಯಾಕೆ ರೆಸಿಪಿ ಹಾಕ್ತಾಯಿಲ್ಲ ಅಂತ. ರೆಸಿಪಿ ಹಾಕಲಿಕ್ಕೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ನೊಂದು ತಿಂಗಳು ಬಿಟ್ಟು ಖಂಡಿತವಾಗಲೂ ರೆಸಿಪಿಗಳನ್ನ ಡೈಲಿ ಶೇರ್ ಮಾಡ್ತೀನಿ. ಈಗ ಟೈಮ್ ಇಲ್ಲಲ್ಲ, ಹಾಗೆ ಪಟ ಅಂತ ಹೆಚ್ಕೊಂಡು ಪಟ ಅಂತ ಒಂದು ಚಿಕ್ಕದಾಗಿ ಮಾಡೋಣ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಒಂಚೂರು ಟೈಮ್ ಇತ್ತು, ಅದ್ರ ಜೊತೆಗೆ ಎಲ್ಲ ಹೆಚ್ಚಾಯಿತು. ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದೆ, ಒಂದು 4 ಸ್ಪೂನು. ಹಾಗೆ ಚಕ್ಕೆ, ಲವಂಗ, ಕಾಳುಮೆಣಸು, ಒಂದು ಸ್ವಲ್ಪ ಜೀರಿಗೆ ಎಲ್ಲವನ್ನು ಹಾಕಿ ಸ್ವಲ್ಪ ಪಟ ಅಂತ ಹುರಿದ ಮೇಲೆ, ಸೌಂಡ್ ಬಂದ ಮೇಲೆ, ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ. 2 ದಪ್ಪ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಸ್ಪೈಸಿ ಐಟಮ್ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ನಾನು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಚೆನ್ನಾಗಿ. ಗಮ್ಮನ್ ಬೇಕಾಗಿ ಘಮ ಅನ್ಬೇಕಾದ್ರೆ ಹುರ್ಕೊಬಿಟ್ರೆ ಅಷ್ಟು ಥರ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ಮೆಲ್ಲು ಕೂಡ ಗಮ್ ಅಂತ ಅಕ್ಕಪಕ್ಕದವರಿಗೆಲ್ಲ ಹೋಗಿ ಚೆನ್ನಾಗಿರುತ್ತೆ. ಹಾಗೆ ಹುರ್ಕೊಂಡೆ, ಬ್ರೌನ್ ಆಯಿತು ನೋಡಿ. ಇವಾಗ ನಾನು ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಜೊತೆಗೆ 1-2 ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಬೇರೆ ಅಡುಗೆ ಮಾಡಲಿಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. ಹಸಿ ವಾಸನೆ ಹೋಗಬೇಕಿದ್ದು ಟೊಮೊಟೊ ಕೂಡ. ಹಾಗೆ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕಾಗುತ್ತೆ, ಯಾಕೆ ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ, ಸೀದು ಹೋಗುತ್ತೆ ಚಾನ್ಸಸ್ ಇರುತ್ತೆ. ಹಾಗೆ ಅರಿಶಿನ ಪುಡಿ ಹಾಕಿದೆ, ಹಲ್ದಿ ಪೌಡರು ಮತ್ತು ಪೆಪ್ಪರ್ ಪೌಡರ್ ಹಾಕಿದೆ, ಕಾಳು ಮೆಣಸಿನ ಪುಡಿ ಎರಡನ್ನೂ ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಮತ್ತು ನೀಟಾಗಿ ಮಿಕ್ಸ್ ಕೊಟ್ಕೊಂಡಾದ್ಮೇಲೆ ಇದು ಎಲ್ಲ ಮೆತ್ತಗಾಯ್ತಲ್ವ, ಟೊಮೊಟೊ ಎಲ್ಲ ಮೆತ್ತಗಾಯಿತು. ಇವಾಗ ನಾನು ಬಿರಿಯಾನಿ ಮಸಾಲ ಹಾಕ್ತೀನಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಬಿರಿಯಾನಿ ಮಸಾಲ, ನೀವು ಅಂಗಡಿಯಲ್ಲಿ ಸಿಕ್ಕಿತ್ತಂತ ಹಾಕ್ಬೋದು, ಚೆನ್ನಾಗೇ ಇರುತ್ತೆ. ಹಾಗೆ ಮಶ್ರೂಮ್ ಹಾಕಿದೆ, ಅದೆಲ್ಲ ತೊಳೆದು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊಂದು ಫ್ರೆಶ್ ಇರಲಿಲ್ಲ, ಆದರೂ ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಅಲ್ವಾ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದ್ರ ಮೇಲೆ. ಹಾಗೆ ಖಾರನೂ ಅಷ್ಟೇ, ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋದು ಮರ್ತು ಬಿಟ್ಟಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಗ್ರೀನ್ ಚಿಲ್ಲಿ ಹಾಕಿದರೆ. ಹಾಗೆ ನಾನು ಕೊತ್ತಂಬರಿ ಸೊಪ್ಪು, ಕೋರಿಯಂಡರ್ ಪೌಡರ್ ಇದು ಕೋರಿಯಂಡರು ಸೊಪ್ಪು ಹಾಕ್ತಾಯಿದ್ದೀನಿ, ಲೀವ್ಸು ಹಾಕಿಬಿಟ್ಟು ವಾಟರ್ ಹಾಕ್ತಾಯಿದ್ದೀನಿ. ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು, ಹಾಗಾಗಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡಾದ್ಮೇಲೆ ಈ ಉಪ್ಪು ಖಾರ ಬೇಕಾದ್ರೆ ನೋಡ್ಕೋಬೋದು. ಹಾಗೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆಲ್ಲ ಆ ಅಕ್ಕಿನೂ ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಇವಾಗ ನೀಟಾಗಿ ನೋಡಿ ಮಿಕ್ಸ್ ಆಗ್ತಾಯಿದಲ್ವ. ಇವಾಗ ನಾವು ಉಪ್ಪು ಖಾರ ಬೇಕಾದ್ರೆ ನೋಡ್ಕೋಬೋದು. ನೋಡಿಬಿಟ್ಟು 2 ವಿಸಲ್ ಬರ್ಸಿದ್ರೆ ಸಾಕು. ಇವಾಗ ನಾನು ಕ್ಲೋಸ್ ಮಾಡ್ತೀನಿ, ಮುಚ್ಚಳ ಹಾಕ್ತೀನಿ, ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಲ್ ಬರ್ಸ್ತೀನಿ. ನನ್ನ ಕೈಯಲ್ಲಿ ಗಡಿಬಿಡಿ ಮಾಡೋದ್ರಿಂದ ನೋಡಿ ಅಕ್ಕಿ ಕೂಡ ಕೈ ಮೇಲೆ ಹಾಗೇ ಇದೆ, ಅಷ್ಟು ಗಡಿಬಿಡಿ ನಂದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ಲು ಕೂಗಿಸ್ಬಿಡೋಣ. 10 ನಿಮಿಷದಲ್ಲಿ ಆಗಿಬಿಡುತ್ತೆ. 10 ನಿಮಿಷದಲ್ಲಿ ಕ್ವಿಕ್ ಅಂತ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸರಳವಾಗಿದ್ರೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನೋಡಿ ವಿಸಲ್ ಆಯಿತು, ನಾನು ತೆಗಿತಾ ಇದ್ದೀನಿ, ಅಂದರೆ ಎಲ್ಲ ಫುಲ್ಲು ಇದು ಇಳಿದ ಮೇಲೆ ತೆಗಿತಾ ಇದ್ದೀನಿ. ವಿಸಲ್ ಹಾಗೆ ಬಿಟ್ಟು ತಕ್ಷಣ ತೆಗೆದಿಲ್ಲ ಎಲ್ಲ. ನೋಡಿ ಇವಾಗ ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಹೇಗೆ ಬಂದಿದೆ ಅಂತ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿತ್ತು ಕೂಡ. ತುಂಬ ಹುಳಿ ಮಾಡಲಿಲ್ಲ, ತುಂಬ ನೀರು ಮೆತ್ತಗೂ ಮಾಡಲಿಲ್ಲ, ಮೀಡಿಯಮ್ ಆಗಿ ಮಾಡಿದ್ದೀನಿ. ಇದೇ ಥರ ನಾನು ಮಾಡೋದು. ಯಾವ ಅಕ್ಕಿ ಬೇಕಾದ್ರೂ ಮಾಡ್ಬೋದು, ಮನೇಲಿ ಯಾವ ಅಕ್ಕಿ ಊಟ ಮಾಡ್ತೀವಲ್ಲ ಅದೇ ಅಕ್ಕಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓಕೆ, ತಿನ್ನೋಣ ಬನ್ನಿ.